ಇನ್ನು ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ನಟ ದರ್ಶನ್ಗೆ ಶತ್ರುಬಾಧೆ ಏನಾದರೂ ಕಾಡ್ತಾ ಇದೆಯಾ ಅಂತಕ್ಕಂಥ ಪ್ರಶ್ನೆ. ಯಾಕೆಂದರೆ ಶತ್ರು ಸಂಹಾರಕ್ಕಾಗಿ ಶಕ್ತಿ ದೇವತೆಯ ಮೊರೆ ಹೋಗಿದ್ದಾರೆ ನಟ ದರ್ಶನ್. ಕೇರಳದ ಪ್ರಸಿದ್ಧ ದೇವಸ್ಥಾನದಲ್ಲಿ ಕುಟುಂಬ ಸಮೇತರಾಗಿ ಹೋಗಿ ವಿಶೇಷ ಪೂಜೆ ಪುನಸ್ಕಾರಗಳನ್ನು ಸಲ್ಲಿಸಿ ಬಂದಿದ್ದಾರೆ. ಶತ್ರು ಸಂಹಾರ ಯಾಗ ಅಂತ ಹೇಳ್ತಾ ಇದ್ದಾರೆ. ಏನಿದರ ವಿವರ ಅಂತ ಬನ್ನಿ ನೋಡೋಣ. ನಟ ದರ್ಶನ್ಗೆ ಶತ್ರು ಬಾಧೆ ಕಾಡ್ತಿದ್ಯಾ? ಶತ್ರು ಸಂಹಾರಕ್ಕೆ ಶ್ರೀ ಭಗವತಿ ದರ್ಶನ. ಕೇರಳದ ಪ್ರಸಿದ್ಧ ದೇಗುಲದಲ್ಲಿ ದಾಸ ಪೂಜೆ. ಕೊಲೆ ಕೇಸಲ್ಲಿ ಜೈಲು ಶಿಕ್ಷೆ ಅನುಭವಿಸಿ ಸದ್ಯ ಜಾಮೀನು ಮೇಲಿರೋ ನಟ ದರ್ಶನ್ಗೆ ಶತ್ರು ಬಾಧೆ ತಪ್ಪಿದಂತೆ ಕಾಣ್ತಿಲ್ಲ. ಬೆನ್ನಿಗೆ ಬಿದ್ದ ಸಂಕಷ್ಟಗಳಿಂದ ನೊಂದು ದರ್ಶನ್ ಇದೀಗ ಶತ್ರು ಸಂಹಾರ ಪೂಜೆಯ ಮೊರೆ ಹೋಗಿದ್ದಾರೆ. ಕೇರಳದ ಕಣ್ಣೂರಿನ ಪ್ರಸಿದ್ಧ ಮಡಾಯಿಕಾವು ದೇವಸ್ಥಾನದಲ್ಲಿ ದರ್ಶನ್ ಶತ್ರು ಸಂಹಾರ ಪೂಜೆ ಮಾಡಿಸಿದ್ದಾರೆ. ಪತ್ನಿ ಹಾಗೂ ಪುತ್ರ ಮತ್ತು ಆಪ್ತ ಧನ್ವೀರ್ ಜೊತೆ ತೆರಳಿ ವಿಶೇಷ ಪೂಜೆ ಮಾಡಿಸಿದ್ದಾರೆ. ಹೌದು, ಮಡಾಯಿಕಾವು ಶ್ರೀ ಭಗವತಿ ದೇವಸ್ಥಾನ ಮಾಟ ಮಂತ್ರ ನಿವಾರಣೆಗೆ ಫೇಮಸ್ ದೇವಾಲಯವಾಗಿದ್ದು ಶತ್ರುಬಾಧೆ ನಿವಾರಣೆ ಮಾಡುತ್ತೆ ಎಂಬ ನಂಬಿಕೆ ಹೊಂದಿದೆ. ಇಲ್ಲಿ ದುಷ್ಟಶಕ್ತಿ ಕಾಟ ಹಾಗೂ ಶತ್ರುಬಾಧೆ, ದೃಷ್ಟಿ ದೋಷದಂತಹ ಏನೇ ಪ್ರಯೋಗಗಳು ಮನುಷ್ಯನ ಮೇಲೆ ನಡೆದರೂ ಶ್ರೀ ಭಗವತಿ ಎಲ್ಲವನ್ನು ತೊಲಗಿಸುತ್ತಾಳೆ ಎಂಬ ನಂಬಿಕೆ ಇದೆ. ಅದರ ಪ್ರಕಾರ ದರ್ಶನ್ ಸಾಲು ಸಾಲು ಸಮಸ್ಯೆಗಳ ಸುಳಿಯಲ್ಲಿ ಸಿಲುಕಿದ್ದು ಈಗ ಎಲ್ಲದರಿಂದ ಪಾರಾಗಲು ದೇವರ ಮೊರೆ ಹೋಗಿದ್ದಾರೆ. ವಾಮಾಚಾರದಂತಹ ದುಷ್ಟ ಶಕ್ತಿಯ ಪ್ರಭಾವ ಮನುಷ್ಯನ ಮೇಲೆ ಆಗಿದ್ರೆ ಶ್ರೀ ಭಗವತಿ ನಿವಾರಣೆ ಮಾಡುತ್ತಾಳೆಂಬ ಪ್ರತೀತಿ ಇದೆ. ಸಮಾಜದ ಮೇಲ್ಧರದ ವ್ಯಕ್ತಿಗಳು, ಮುಖ್ಯವಾಗಿ ಸಿನಿಮಾ ತಾರೆಯರು, ರಾಜಕಾರಣಿಗಳು ಇಲ್ಲಿಗೆ ಬಂದು ಶತ್ರು ಸಂಹಾರ ಪೂಜೆ ಮಾಡಿಸುತ್ತಾರೆ. ಹೀಗಾಗಿ ಇದೀಗ ದರ್ಶನ್ ಕುಟುಂಬದ ಜೊತೆ ತೆರಳಿ ವಿಶೇಷ ನಂಬಿಕೆಯುಳ್ಳ ಸನ್ನಿಧಾನದಲ್ಲಿ ವಿಶೇಷ ಪೂಜೆ ಮಾಡಿಸಿದ್ದಾರೆ. ಈ ದಿನ ದರ್ಶನ್ ಅವರು ಕೂಡ ಮಡೇಕಾವಿನ ದೇವಸ್ಥಾನಕ್ಕೆ ಹೋಗಿದ್ದಾರೆ. ಮಡೇಕಾವಿನಲ್ಲಿ ಇರತಕ್ಕಂತಹ ಭಗವತಿಯ ಕ್ಷೇತ್ರ. ಈ ದೇವಿಯನ್ನ ಶತ್ರು ಸಂಹಾರಿಣಿ ಅನ್ನುವುದಾಗಿ ಕರೀತಾರೆ. ಈ ಶತ್ರು ಸಂಹಾರ ಯಾಗವನ್ನು ಮಾಡತಕ್ಕಂಥದ್ದು ನಮಗೆ ಪ್ರತಿರೋಧವನ್ನು ಉಂಟು ಮಾಡುವ ಅಥವಾ ನಮಗೆ ಅಡೆತಡೆಗಳನ್ನು ಉಂಟು ಮಾಡತಕ್ಕಂತಹ ವ್ಯಕ್ತಿಗಳ ಪರಾಜಯಕ್ಕೆ ಅಥವಾ ನಮ್ಮ ಯಶಸ್ಸಿಗಾಗಿ ಮಾಡತಕ್ಕಂತಹ ವಿಶೇಷವಾದ ಇದೊಂದು ಅದ್ಭುತವಾದ ಯಜ್ಞವಾಗಿದೆ. ಕೆಲವೇ ದಿನದ ಹಿಂದೆ ದರ್ಶನ್ ಮಂಡ್ಯದ ಒಕ್ಕಡ ಮಾರಮ್ಮ ದೇವಸ್ಥಾನದಲ್ಲಿ ತೆರಳಿ ತಡೆ ಹೊಡಿಸಿದ್ರು. ಚಾಮುಂಡೇಶ್ವರಿ ತಾಯಿ ಸನ್ನಿಧಿಗೂ ತೆರಳಿ ಪೂಜೆ ಮಾಡಿಸಿದ್ರು. ದರ್ಶನ್ ಶಕ್ತಿ ದೇವತೆಗಳನ್ನ ಬಹಳ ನಂಬ್ತಾರೆ. ಹೀಗಾಗಿ ವಿಜಯಲಕ್ಷ್ಮಿ ದರ್ಶನ್ ಜೈಲಿನಲ್ಲಿದ್ದಾಗ ಕಾಮಾಖ್ಯ ದೇವಸ್ಥಾನಕ್ಕೆ ತೆರಳಿದ್ರು. ಬಂಡಿ ಮಹಾಕಾಳಿ ಅಮ್ಮನ ಮೊರೆಯನ್ನು ಹೋಗಿದ್ರು. ಇದೀಗ ಕೇರಳದ ಶ್ರೀ ಭಗವತಿ ಅಮ್ಮನ ಮೊರೆ ಹೋಗಿದ್ದಾರೆ. ಇದೀಗ ಜಾಮೀನು ರದ್ದು ಮನವಿಗೆ ಸುಪ್ರೀಂನಲ್ಲಿ ಸಂಕಷ್ಟವೂ ಎದುರಾಗಿದ್ದು ಎಲ್ಲದರಿಂದ ಬಚಾವಾಗಲು ದರ್ಶನ್ ಶತ್ರು ಸಂಹಾರ ಪೂಜೆ ಮಾಡಿಸಿದ್ದಾರೆ. ಭಾರತಿ ಫಿಲ್ಮ್ ಬ್ಯೂರೋ, ಪಬ್ಲಿಕ್ ಟಿವಿ.